ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತೀರಿ ಎಲ್ಲರಿಗೆ ಧನ್ಯವಾದಗಳು. ಇವತ್ತೇನು ಹೇಳ್ಕೊಡ್ಲತ್ತೀನಿ ಅಂದ್ರೆ ಡ್ರೆಸ್ ಕಟ್ಟಿಂಗ್ ಹೇಳ್ಕೊಟ್ಟಿದ್ದೆ ಪ್ಯಾಂಟ. ಈಗ ಹೊಲಿಯೋದು ಯಾವ ಥರ ಅಂತೇಳಿ ತೋರಿಸ್ಲತ್ತೀನಿ ನಿಮಗೆ, ಯಾವ ಥರ ಹೊಲಿಬೇಕಂತ ಹೇಳಿ. ಇವೇನವಲ್ರಿ ತುಕಡಿ ಕಮ್ಮಿ ಬಿದ್ದು ತುಕಡಿ ಹಚ್ಕೋಬೇಕಂತ ಹೇಳಿದೆಲ್ಲ, ಒಂದು ಮ್ಯಾಗಿಟ್ಟು ಹಚ್ಕೋಬೇಕು, ಒಂದು ಹಿಂಗೆ ತೆಳಗಿಟ್ಕೋಬೇಕು. ಇವು ಎರಡು ತುಕಡಿ ಹಚ್ಚಿ ಹಿಂಗೆ ಒಂದು ಮ್ಯಾಗ ಒಂದೊಂದು ಹೊಲಿಗೆ ಹಾಕ್ಕೋಬೇಕು ರಫ. ಈ ಥರ ಅಡ್ಡ ಹೊಲಿಗೆ ಹಾಕ್ಕೊಂಡೇವಂದ್ರೆ ನೀಟಾಗಿ ಬರ್ತದೆ. ನೋಡಿದು ಇದೇನದಲ್ರಿ, ಇದು ಕಸಿ ಹಾಕ್ಕೊಳಕ್ಕೆ ನಡ್ಬರ್ಕ ಕುಲ್ಲ ಬಿಡ್ಬೇಕಾರೆ ಅಂದ್ರೆ ಈ ಥರ ಕೂನ ಹಾಕೋರು. ಮೊದಲು ಇಲ್ಲಿ ಗ್ಯಾಪ್, ಇಲ್ಲಿ ನಡ್ಬರ್ಕ ಸ್ವಲ್ಪ ಗ್ಯಾಪ್ ಬಿಟ್ಟು ನೋಡ್ರಿ, ಇಲ್ಲಿ ಇಟ್ಟೆ ಹಾಕ್ಕೊಂಡು ಆಮೇಲೆ ನಡ್ಬರ್ಕ ಗ್ಯಾಪ್ ಇಟ್ಟು ಮತ್ತು ಇಲ್ಲಿಗೆ ತೊಗೊಂಬರಿ ರಫ್ ಹಾಕ್ಕೋಬೇಕು. ಈ ಥರ ಇಲ್ಲೊಂದು ಜರಿಷ್ಟು ಗ್ಯಾಪ್ ಮಾಡಿ ಮತ್ತು ರಫ್ ಹಾಕ್ಕೊಂಡು ಈ ಕಟ್ ಹಾಕೋರಿ. ಇದು ಮ್ಯಾಗಿಂದು ಮೊದಲು ಟೊಂಕಿಂದ ಅರ್ಬಿ ರೆಡಿ ಮಾಡಿ ಇಟ್ಕೊಳಗತ್ತೀನಿ ನೋಡ್ರಿ. ನಾ ಈಗೇನದಲ್ರಿ, ಇದು ಗ್ಯಾಪ್ ಬಿಟ್ಟಲ್ಲಿ ಹಿಂಗೆ ಅಡ್ಡ ಹೊಲಿಗೆ ಹಾಕ್ಕೋಬೇಕು. ಈಗ ಏಕಟ್ ಒಂದು ಉದ್ದ ಹಾಕ್ಕೊಂಡಿನಿ, ಈ ಥರ ಅಡ್ಡ ಇಟ್ಕೊಂಡು ಎರಡು ಕಡೆ ಹಿಂಗೆ ಸೈಡಿಗೆ ಮಾಡ್ಕೋಬೇಕು. ಇದು ಅರ್ಬಿ, ಈ ಅರ್ಬಿ ಮ್ಯಾಗ ಒಂದು ಹೊಲಿಗೆ, ಇದ್ರ ಮ್ಯಾಗ ಒಂದು ಎರಡು ಕಡೆ ಒಂದೊಂದು ಹೊಲಿಗೆ ಹಾಕೋರಿ. ಎರಡು ಹೊಲಿಗೆ ಬರ್ತಾವೇನ, ಎರಡು ಹೊಲಿಗೆ ಹಾಕ್ಕೊಂಡು ಇಲ್ಲಿ ನೋಡ್ರದು ಈಗ ಒಂದು ಹಾಕ್ಕೊಂಬಂದಿನಿ, ಇದೊಂದು ಎರಡು ಹೊಲಿಗೆ ಹಾಕಿನಿ. ಆಮೇಲೆ ಏನು ಮಾಡ್ಬೇಕಂದ್ರೆ ಇಟ್ಟು ಸಣ್ಣ ಮಡ್ಚ್ಕೋಬೇಕ್ರಿ ಒಂದ್ಸಲ. ಮೊದಲು ಒಂದ್ಸಲ ಇಟ್ಟು ಸಣ್ಣ ಮಡ್ಚ್ಕೊಂಡು ಆಮೇಲೆ ಮತ್ತೆ ಇಟ್ಟು ಮಡ್ಚ್ಬೇಕು ಅನ್ನೋದು ಹೇಳ್ತೀನಿ ನಾ. ಕಸಿ ಹಾಕ್ಲಿಕ್ಕೆ ಒಮ್ಮೆಗೆ ಮಡ್ಚಕ್ಕೆ ಬರಲ್ಲ, ಅದು ಒಂದ್ಸಲ ಮಡ್ಚ್ಕೋಬೇಕೆ ಮೊದಲು. ಇಲ್ಲಿ ಮೊದಲಿಗೆ ಈ ಥರ ಇಟ್ಟು ಮಡ್ಚ್ಕೋಬೇಕು ನೋಡ್ರಿ. ಇಲ್ಲಿ ಇಟ್ಟು ಕೂನ ಹಾಕ್ಕೋಬೇಕು. ಒಂದು ಜರ ಕೂನ ಹಾಕ್ಕೊಂಡೇವಂದ್ರೆ ಇಲ್ಲೇ ಡೈರೆಕ್ಟ್ ನಡ್ಬರ್ಕ ಸೂಜಿ ಇಟ್ಟು ಈ ಥರ ಹೊಲಿಬೇಕು ನೋಡ್ರಿ. ಅದು 1.5 ಇಂಚ ಅಷ್ಟು ಮಡ್ಚ್ಕೋಬೇಕಿದು, 1.5 ಇಂಚ ಆಯ್ತು ನೋಡ್ರದು. ಇದು ಟೊಂಕ್ಪಟ್ಟಿ ಏನದಲ್ಲ ರೆಡಿ ಆಯಿತು. ಹಿಂದಿಲ್ಲಿ ಕೂನ ಹಾಕ್ಕೋಬೇಕು. ಹಿಂದೆ ಮುಂದೆ ಎರಡು ಕರೆಕ್ಟಾಗಿ ನಿಲಿಗೆ ಕುಂದಿರ್ಬೇಕಂದ್ರೆ ಈ ಥರ ಕೂನ ಹಾಕ್ಕೋಬೇಕು. 4 ಪದ್ರ ಮಡಚಿ ಇಲ್ಲಿ ನೋಡ್ರಿದು ಈ ಥರ ಕೂನ ಹಾಕಿ ಈಗ ನಿಲಿಗೆ ಮಾಡಮಂತ ತೋರಿಸ್ತೀನಿ. ಇದು ಯಾಕೆ ಕೂನ ಹಾಕ್ಕೊಂಡಿದ್ದೀವಿ ಅನ್ನೋದು, ಇದು ಯಾಕೆ ಕೂನ ಹಾಕಿನಂತೇಳಿ ಈಗ ಹೊಲಿಯ ಮುಂದೆ ತೋರಿಸ್ತೀನಿ ನೋಡಿ ನಿಮಗೆ. 4 ಕೂನ ಹಾಕಿ ನೋಡ್ರಿ, ಮುಂದೊಂದು ಹಿಂದೆ ನಡ್ಬರ್ಕ ಎರಡು ಮಗ್ಗಲು ಸೈಡಿಗೆ ಬರ್ತಾವೆ. ನಿಲಿಗೆ ಕರೆಕ್ಟಾಗಿ ಕೂಡೋ ಸಲಿಂದ ಹಾಕಿ ನಾವು ಈಗ ಇದು ರೆಡಿ ಮಾಡ್ಕೊಳಮ್ಮಿ. ಇದು ಏನದ ಎರಡು ಕೂಡಿಸಿ ಒಂದು ಹೊಲಿಗೆ ಹಾಕ್ಕೊಳಮ್ರಿ. ಈ ಥರ 7 ಇಂಚ್ ಏನು ಕಟ್ ಮಾಡ್ಕೊಂಡೇನಿಲ್ಲ ಇದು ಅದ ನೋಡೋದು. 7 ಇಂಚ್ ಇದ್ದಲ್ಲಿ ಈ ಥರ ಕೂಡಿಸಿ ಮತ್ತೊಂದು ಮ್ಯಾಗ ರಫ್ ಹೊಲಿಗೆ ಹಾಕ್ಕೋಬೇಕು. ಮತ್ತು ಇದು ಒಂದು ಈ ಥರ ಉದ್ದ ಹಾಕ್ಕೊಂಡಿನಿ. ಈಗ ಏನದ ಮತ್ತು ಅದ್ರ ಮ್ಯಾಗ ಒಂದು ಹೊಲಿಗೆ ಅಡ್ಡ ಹಾಕ್ಕೋಬೇಕು ನೋಡಿ. ಇದು ಯಾಕೆ ಹಾಕ್ಕೋತೀವಿ ಅಂದ್ರೆ ನೀಟಾಗಿ ಕುಂದಿರ್ತದೆ. ಹೊಲಿಗೆ ಉಚ್ಚಲ ದೌಡ ಎರಡು ಹೊಲಿಗೆ ಹಾಕ್ಕೋಬೇಕು, ಒಂದು ಕೂಡಿಸಿ ಮತ್ತೊಂದು ಅಡ್ಡ. ಇವೆರಡು ಜಾಯಿಂಟ್ ಮಾಡ್ಕೋತೀನಿ. ಒತ್ತಟಿನ ಸೈಡ್ ಆಯಿತು, ಇದೊಂದು ಎರಡು ಜಾಯಿಂಟ್ ಮಾಡ್ಕೋತೀನಿ ನೋಡ್ರಿ. ಇದು ಏನದಲ್ಲ ಮುಂದಿಂದು ಈ ಕಸಿ ಹಾಕಲ್ಲಿ ಏನು ಮಾಡಿಲ್ಲ, ಫಸ್ಟಿಗೆ ಅಲ್ಲಿಗೆ ನೀಲಿಗೆ ಚಾಲು ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿಗೆ ಇನ್ನು ನೋಡ್ರಿದು ಇದು ಕೂಡಿಸ್ಕೊಂಡಿದ್ದು, ಇದು ಎರಡು ಕಲಿತು ಈ ಥರ ನೀಲಿಗೆ ಹಂಗೆ ಮಾಡ್ಬೇಕಂದ್ರೆ ಕರೆಕ್ಟಾಗಿ ಇಟ್ಕೋಬೇಕು ಮಾರಿ ಮುಂದೆ. ಇದು ನಮ್ಮ ಸೈಡ ನೀಲಿಗೆ ಮಾಡಕತ್ತಿದ್ದೇವೆ. ಈಗ
ನಾವು ಕಡೆ ಯಾವ ಥರ ಕೂತಿದ್ದೀವಲ್ಲ ನಮ್ಮ ಕಡೆಗೆ ನಿಲಿಗೆ ಆಲಗತ್ತವು. ಇಲ್ಲಿ ಮುಂದೆ ಬಂದಂಗೆ ನೋಡ್ರಿ, ಇದು ಒಂದೇ ಸೇಮ್ ನಿಲಿಗೆ ಮಾಡೋದಿರಲ್ಲ, ಇದು ಬೇರೆ ಬೇರೆ ಇರ್ತದೆ. ಇವು ಕೂನ ಯಾಕೆ ಹಾಕ್ಕೊಂಡಿನಂದ್ರೆ ನಿಲಿಗೆ ಮಾಡೋಕ್ಕೆ ಕರೆಕ್ಟಾಗಿ ಬರ್ತವೆ ನೋಡಿರಿ. ಇಲ್ಲದ ನೋಡಿರಿ, ಎರಡು ಕೋನ ಹಾಕ್ಕೊಂಡು ಕೂಡುದು. ಈಗ ಇದು ಹಿಂದಿಂದ ಎರಡು ಒಂದೇ ತವಲ್ ಕಟ್ ಮಾಡ್ಕೊಂಡಿನಿ, ಅದು ಬತ್ತು ನೋಡ್ರಿ. ಈಗ ಆಮೇಲೆ ಈ ಕಡೆ ಹಿಂಬರ್ಕ್ಲೆ ನಿಲಿಗೆ ಮಾಡ್ಬೇಕು. ಈಗ ಮಿಷನ್ ಕಡೆಗೆ ಅರ್ಧ ನಮ್ಮ ಕಡೆಗೆ ಬರ್ತಾವೆ, ಅರ್ಧ ಮಿಷನ್ ಕಡೆಗೆ ಹಿಂಬರ್ಕ್ಲೆ ಮಾಡ್ಬೇಕು ನೋಡ್ರಿ. ಇದು ಈ ಥರ ಹಿಂಬರ್ಕ್ಲೆ ಮಾಡ್ಬೇಕಿದು. ಒಂದೇ ನಮ್ಮ ಕಡೆಗೆ ಐತಂದ್ರೆ ಕರೆಕ್ಟಾಗಿ ಕುಂದ್ರಲ್ಲ ಪ್ಯಾಂಟ. ಈಗ ಮತ್ತೆ ಅರ್ಧ ಅದು ಹೊಲಿಗೆ ಹಾಕಿದಿಡ್ದು ಈ ಕಡೆ ನಮ್ಮ ಕಡೆಗೆ ಆಗ್ಬೇಕು. ಮತ್ತು ಸಮಾಧಾನ ವಿಡಿಯೋ ಫುಲ್ ನೋಡಿ ಹೊಲೀರಿ. ಏನೂ ಅರ್ಥ ಆಗಿಲ್ಲ ಅಂದ್ರೆ ಮತ್ತು ನಿಮ್ಗೆ ಎದ್ರ ಬಗ್ಗೆ ತಿಳಿಸ್ಬೇಕಂತ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ನಿಮ್ಗೆ. ಇಟ್ಟು ಫುಲ್ ಇದೇನು ನಿಲ್ಗೆ ಮಾಡ್ಕೊಳ್ಳೋದಾಗನ ಇನ್ನೂ ಒಂದು ಅಡ ಹೊಲಿಗೆ ಹಾಕ್ಕೊತೀನಿ. ಇದು ನೋಡಿರಿ, ಮತ್ತೀಗ ಕಡೆ ಅದೇ ಸೈಡ್ ಮಿಷಿನ್ ಸೈಡೇ ಬರ್ತದೆ ನಿಲ್ಗೆ. ಕೂನ ಮಾಡ್ಕೋಬೇಕು ನೀವು ಒಂಥರ. ನಮ್ಮ ಕಡೆಗೆ ಮಿಷಿನ್ ಕಡೆಗೆ ಏನಾರೇ ಒಂದು ಕೂನ ಮಾಡ್ಕೊಂಡ್ರಲ್ಲ ನಿಲ್ಗೆ ಆ ಕಡೆ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ಇಲ್ಲಿ ತೋರಿಸ್ತೀನಿ ನೋಡಿ ನಿಮ್ಗೆ. ಇದೇನದಲ್ಲ ರೀ, ಈ ಕಸಿ ಹಾಕಲ್ಲಿ ಮುಂದಿಂದು ಇದ್ರ ಸೈಡ್ ಅರ್ಧ ಈ ಕಡೆ ನಿಲ್ಗಿವ, ಅರ್ಧ ಆ ಕಡೆ ನಿಲ್ಗಿವ. ಕರೆಕ್ಟಾಗಿ ನೋಡಿ ಈ ಥರ ಕೂನ ಹಾಕ್ಕೊಂಡ್ರಲ್ಲ ಏನೂ ನಿಮಗೆ ಇದನ್ನೇ ಬರೋಂಗಿಲ್ಲ. ಈ ಕಡೆ ಭೀ ಹೆಚ್ಚು ಕಮ್ಮಿ ಆಗಲ್ಲ ನಿಲ್ಗೆ. ಈಗೇನು ಮಾಡೋದು, ಮತ್ತು ಈ ಪ್ಯಾಂಟಿನ ಕಡೆಗೆ ಇದೇನು ಟೊಂಕ್ಪಟ್ಟಿ ಅರ್ಬಿ ಕಡೆಗೆ ಹೊಳಿಸ್ಕೊಂಡು ಮತ್ತೊಂದು ಹೊಲಿಗೆ ಹಾಕ್ಕೋಬೇಕಾದ್ರೆ ನಾ ಹೇಳೋದು ನಿಮ್ಗೆ ಅರ್ಥ ಆಗ್ಯದ ಅಂದ್ಕೊಳ್ತೀನಿ. ಅರ್ಥ ಆಗಿದ್ದಿಲ್ಲ ಅಂದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಗೆ ಇನ್ನಷ್ಟು ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದೊಂದು ಕಾಲಿಗೆ ಅರ್ಬಿ ಹಚ್ಕೋತೀನಿ ನೋಡ್ರಿ. ಈಗ ಸೀದಾ ಇಟ್ಕೊಂಡು ತೆಳಗಿಂದ ಅರ್ಬಿ ಸೀದಾ ಇಟ್ಟೀನಿ, ಮ್ಯಾಗಿಂದ ಅರ್ಬಿ ಉಲ್ಟಾ ಇಟ್ಕೊಂಡೀನಿ. ಇದೇನು ಪಟ್ಟಿ ಅದಲ್ಲ ಉಲ್ಟಾ ಇಟ್ಕೊಂಡೀನಿ ರೀ. ಇದು ಈ ಥರ ಹೊಳಿಸಿ ಹೊಲಿಗೆ ಇದ್ರ ಮ್ಯಾಗ ಒಂದು ಅಡ್ಡ ಹೊಲಿಗೆ ಹಾಕೋಬೇಕು. ಯಾವ್ದಕ್ಕೆ ಭೀ ಹಿಂಗೆ ಒಂದು ತುಕಡಿ ಜೋಡಿಸ್ಕೊಂಡು ಅಡ್ಡ ಹೊಲಿಗೆ ಹಾಕೊಂಡ್ರಲ್ಲ ನೀಟಾಗಿ ಕುಂದಿರ್ತದೆ. ಈಗ ಮತ್ತು ಸೀದಾ ತೊಗೊಂಡು ಇನ್ನೊಂದು ಸ್ವಲ್ಪ ಮಡ್ಚಂಬ ರೆಡಿ ಬೊಕ್ಕಳು ಅಡಲದ ಪಟ್ಟಿ. ಈ ಥರ ಮಾಡಿಕೊಂಡು ಇಟ್ಟು ಮಾಡಿಸ್ಕೊರಿ. ಕ್ಯಾನಿಸ್ ಹಾಕ್ಬೇಕಂದ್ರೆ ಇದೇನು ಕಾಟನ್ ಅದ ಬೇಕಾಗಿಲ್ಲ. ಇದೇನದಲ್ಲ ಹೊಲಿಗೆ ಎಷ್ಟು 4 ಹೊಲಿಗೆ ಹಾಕ್ಕೋಬೇಕು, ನೀಟಾಗಿ ಕುಂದಿರ್ತದೆ. ಮೊದಲ ಈ ಕಡೆ ದಂಡಿಗೆ ಒಂದು ಹಾಕ್ಕೊಂಡ್ರಿ, ನಡಬಾರ್ಕ ಎರಡು, ಆ ದಂಡಿ ಈ ದಂಡಿಗೆ ಒಂದೊಂದು ಹಾಕೋರಿ, ನೀಟಾಗಿ ಕುಂದಿರ್ತದೆ. ಆದಾಟ ಅರ್ಬಿ ಕಮ್ಮಿ ಹತ್ತಿ ಮಡಿಚ್ರಿ, ನೀಟಾಗಿ ಕುಂದಿರ್ತದೆ. ಅತಿ ಅಡಲ ಅರ್ಬಿ ಮಡಿಚಿದ್ರೆಲ್ಲ ಚಲೋ ಆಗಲ್ಲದು. ಒಂದೇ ಇಂಚ್ ಮಡ್ಚ್ಕೊರ ಅರ್ಬಿ. 1 ಇಂಚ್ ಆಯ್ತಂದ್ರೆ ಭಾಳ ಕರೆಕ್ಟಾಗಿ ಕುಂದಿರ್ತದೆ. ಇದು ನೋಡಿದು ನೇರವಾಗಿ ಕೂಡಿಸ್ಕೊಂಡ್ಬಿಟ್ಟೆ ಅಂದ್ರೆ ಈ ಥರ ರಫ್ ಹಾಕ್ಕೋಬೇಕು ದಂಡಿಗೆ. ಎಕ್ಸ್ಟ್ರಾ ಆಗಿದ್ದು ಕಟ್ ಮಾಡಿ ಆಮೇಲೆ ಈ ಥರ ಕೂನ ಮಾರ್ಕ್ ಇವು ಕಟ್ಟಿಂಗ್ ಮಾಡ್ಕೊಂಡ್ರಂದ್ರೆ ಪ್ಯಾಂಟ್ ಕರೆಕ್ಟಾಗಿ ಕುಂದಿರ್ತದೆ, ಹಿಂಗೆ ಜಗ್ದಂಗೆ ಆಗಲ್ಲ. ಇವು ಕಟ್ ಮಾಡಲಿಲ್ಲ ಅಂದ್ರೆ ಒಂದು ನೀಟಾಗಿ ಅನಿಸಲ್ಲ, ಮುದ್ದೆ ಮುದ್ದೆ ಕಾಣಿಸ್ತದೆ ಕಾಲಾಗ. ಆಯ್ತು ನೋಡಿರಿ, ಪ್ಯಾಂಟ್ ರೆಡಿ ಅರ್ಧ ಗಂಟೆದಾಗ. ಇದು ನೋಡಿರಿ, ಇದು ಕರೆಕ್ಟಾಗಿ ನಿಲಿಗೆ ಹೆಂಗೆ ಕೂತದ, ಕರೆಕ್ಟಾಗಿ ಅದನ್ನು ಹೋಗುತ್ತೀನಿ. ಧನ್ಯವಾದಗಳು.